ಅಂಕ ಪಡೆಯುವಂಥ ಉತ್ಸಾಹ ಅವನಲ್ಲಿದೆ. ಒಬ್ಬ ಅನುಭವಿ ದಾಳಿಗಾರನಾಗಿ ಯಶಸ್ವಿಯಾಗಿ ಒಂದು ಸ್ಪಷ್ಟ ರನ್ನಿಂಗ್ ಆ್ಯಂಡ್ ಟಚ್ ಪಾಯಿಂಟ್ ಒಂದಿಗೆ ಮತ್ತೊಂದು ಅಂಕವನ್ನು ಗಳಿಸುವಂಥ ಸುಲಭ ಅವಕಾಶ ಆತನಿಗೆ ಒದಗಿದೆ. ಎಸ್, ಇದೀಗ ಮತ್ತೆ ಒಂದು ಯಶಸ್ವಿ ಸೂಪರ್ ದಾಳಿಯೊಂದಿಗೆ ಸತತ 2ನೇ ಬಾರಿ 4 ಅಂಕಗಳನ್ನು ಗಳಿಸ್ಕೊಳ್ತಾ ಇದ್ದಾನೆ. ಸೂಪರ್ ರೀಚ್ನ ಸೂಪರ್ ದಾಳಿ 16-2ರಲ್ಲಿ 14 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಭಗತ್ ವಿರುದ್ಧ. ಎಸ್, ಮೊಟ್ಟಿದೆಲ್ಲ ಚಿನ್ನವಾಗ್ತಾ ಇದೆ. ಗುಡ್ ಆಂಟಿಸಿಪೇಷನ್, ಗುಡ್ ಕಮ್ಯುನಿಕೇಶನ್, ಉತ್ತಮ ಜೊತೆಯಾಟ ಮತ್ತೆ ಮೂಡಿ ಬರ್ತಾ ಇದೆ. ಸಂಘಟಿತ ಹೋರಾಟದ ಫಲಶ್ರುತಿಯನ್ನು ಪಡೆದುಕೊಳ್ಳುತ್ತಾ ಈ ಪಂದ್ಯದ ಮೇಲೆ ಮೇಲುಗೈಯನ್ನು ಆರಂಭದಿಂದಲೂ ಸಾಧಿಸಿಕೊಳ್ತಾ ಇದೆ ರಾಕರ್ಸ್ನ ತಂಡದ ನಾಯಕ, ತಂಡದ ಬೆನ್ನೆಲುಬು ಆಟಗಾರ ಅಂತ ಹೇಳ್ಬೋದು. ಡಿಫೆನ್ಸ್ ಮತ್ತು ರೈಡಿಂಗ್ ಎರಡಲ್ಲೂ ಕೂಡ ತಂಡಕ್ಕೆ ಉತ್ತಮ ಸಾಥ ನೀಡುತ್ತಾ ಡುಬ್ಕಿ ಪ್ರಯತ್ನ ಇಲ್ಲಿ ವಿಫಲವಾಗ್ತಾ ಇದೆ. ತಂಡಕ್ಕೆ ಉಪಯುಕ್ತವಾಗಬಲ್ಲ ಒಂದು ಉತ್ತಮ ಜೊತೆಯಾಟದ ಹಿಡಿತ. ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಭಗತ್ ಬಾಯ್ಸ್. ಶ್ರೀ ಬೈರತಿ ಸುರೇಶ್ ಕಪ್ 2026 ಕರ್ನಾಟಕ ಸರ್ಕಾರ ಕಂಡಂಥ ಒಬ್ಬ ಅಗ್ರಮಾನ್ಯ ರಾಜಕೀಯ ಧುರೀಣರು, ಒಬ್ಬ ಯಶಸ್ವಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥವರು, ನಮ್ಮ ಕರ್ನಾಟಕ ರಾಜ್ಯದ ಹಾಲಿ ಸಚಿವರು, ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ರವರು ಇದೀಗ ಸಾರಿಗೆ ಸಚಿವರಾಗಿ ನಿಯೋಜನೆಗೊಂಡಿರ್ತಾರೆ. ಒಂದೇ ಅವಧಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ಅಗ್ರಮಾನ್ಯ ನಾಯಕರು ಶ್ರೀಮಾನ್ ಬೈರತಿ ಸುರೇಶ್ರವರ ನಾಮಾಂಕಿತದೊಂದಿಗೆ ಆರಂಭ ಕಂಡಿರ್ತಕ್ಕಂಥ ಬೈರತಿ ಸುರೇಶ್ ಕಪ್ 2026 ಸಕ್ಸಸ್ಫುಲ್ ಟೂರ್ನಮೆಂಟ್ ಒಂದು ಅತ್ಯುತ್ತಮ ಆರಂಭವನ್ನು ಕಂಡುಕೊಳ್ತಾ ಇದೆ. ರಲ್ಲಿ 19 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನ ಭರ್ಜರಿ ಮುನ್ನಡೆನ ಗಳಿಸಿಕೊಳ್ತಾ ಇದೆ ಯುವ ಪಡೆ ರಾಕರ್ಸ್. ರಾಕಿಂಗ್ ಸ್ಟೈಲ್ನಲ್ಲಿ ಎದುರಾಳಿಗಳನ್ನು ಕಟ್ಟಿ ಹಾಕುವಲ್ಲಿ ಒಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಯುವ ಕಿಲಾಡಿಗಳು ರಾಕರ್ಸ್. ನಿರ್ಣಾಯಕ 5 ನಿಮಿಷಗಳ ನಿಶಾನೆ ಹೊರಬೀಳ್ತಾ ಇದೆ. ಈ ಪಂದ್ಯದ ಮುಕ್ತಾಯಕ್ಕೆ 5 ನಿಮಿಷಗಳ ಗಡುವನ್ನು ನೀಡ್ತಾ ಇದ್ದಾರೆ ಮುಖ್ಯ ತೀರ್ಪುಗಾರರು. ರೈಚನ ಲಾಬಿ ಲೈನ್ನ ಹೊರಭಾಗದಲ್ಲಿ ಬಂಧಿಸುವಂಥ ಪ್ರಯತ್ನ ವಿಫಲವಾಗ್ತಾ ಇದೆ. ಆಯ್ಕೆ ಉತ್ತಮವಾಗಿರಲಿಲ್ಲ. $23.5 18 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಭರ್ಜರಿ ಪ್ರದರ್ಶನ ನೀಡ್ತಾ ಇದೆ ರಾಕರ್ಸ್. ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನವನ್ನು ನೀಡುತ್ತಾ ಅಗ್ರಮಾನ್ಯರಾಗಿ ಪಂದ್ಯದ ಮೇಲೆ ಭರ್ಜರಿ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಭರ್ಜರಿ ಗೆಲುವಿಗಾಗಿ ರಾಕರ್ಸ್ ಮುನ್ನುಗ್ತಾ ಇದೆ. ಭಾರಿ ಅಂಕಗಳಂತರದ ಮುನ್ನಡೆಯಲ್ಲಿ ಭರ್ಜರಿ ಗೆಲುವಿಗಾಗಿ ರಾಕರ್ಸ್. ಈ ಪಂದ್ಯದ ಫಲಿತಾಂಶ ಬಹುತೇಕ ಏಕಪಕ್ಷೀಯವಾಗಿ ರಾಕರ್ಸ್ ಪರವಾಗಿ. ರೀಚಿಂಗ್ ಫ್ರಮ್ ಔಟ್ ಸೈಡ್ ಒಂದು ಅತ್ಯುತ್ತಮವಾದ ಪ್ರಯತ್ನ ರಾಕರ್ಸ್ನ ಬಲಾಢ್ಯನ ಬಂಧಿಸಿಕೊಳ್ತಾ ಇದೆ. ಎಸ್, ಸೂಪರ್ ಟ್ಯಾಕಲ್ಗೆ ಬಂದಿ ಆಗ್ತಾ ಇದ್ದಾನೆ ದಾಳಿಗಾರ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ಗೋಸ್ ಟು ರಾಕರ್ಸ್. ಎಚ್ಚರಿಕೆಯ ಒಂದು ಜಾಣ್ಮೆಯ ಉತ್ತಮ ಡಿಫೆನ್ಸ್ ಅನ್ನ. ಒನ್ ಮೋರ್ ಬ್ಯೂಟಿಫುಲ್ ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಸೂಪರ್ ಟ್ಯಾಕಲ್ನ ಸೂಪರ್ 2 ಅಂಕಗಳನ್ನು ಗಳಿಸಿಕೊಳ್ತಾ ರಾಕರ್ಸ್ ಈ ಪಂದ್ಯದ ಅಗ್ರಮಾನ್ಯ ತಂಡವಾಗಿ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ. ಬಹುತೇಕ ಗೆಲುವು ನಿಶ್ಚಿತ ಖಚಿತವಾಗ್ತಾ ಇದೆ.
ಏಕಪಕ್ಷೀಯ ಗೆಲುವು ರಾಕರ್ಸ್ಗೆ ಲಭಿಸುವ ಎಲ್ಲ ಲಕ್ಷಣಗಳಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಪಂದ್ಯಾವಳಿಯ ಪ್ರಮುಖ ರೂವಾರಿಗಳು ನಿಮ್ಮೆಲ್ಲರ ನಲ್ಮೆಯ ನಮ್ಮ ಈ ಗೆದ್ದಳ್ಳಿ ವಾರ್ಡ್ನ ಒಬ್ಬ ಜನಪರ ಜನಾನುರಾಗಿ ನಾಯಕರು, ಜನಪ್ರಿಯತೆ ಉತ್ತುಂಗದಲ್ಲಿ ಜನಸೇವಕರಾಗಿ ಈ ಭಾಗದ ಜನತೆಯ ಆಶೋತ್ತರಗಳನ್ನು ಈಡೇರಿಸ್ತಾ, ಸರ್ಕಾರದ ಗಮನವನ್ನು ಸೆಳೆದು ಈ ಭಾಗದ ಜನರ ಆಶೋತ್ತರಗಳು ಈಡೇರಿಸ್ತಾ ಬಂದಿರತಕ್ಕಂಥ ನಿಮ್ಮೆಲ್ಲರ ನಲ್ಮೆಯ ನಾಯಕರು NM ಗಿರಿರವರ ಒಂದು ಹುಟ್ಟುಹಬ್ಬ ಇಲ್ಲಿ ಅರ್ಥಪೂರ್ಣವಾಗಿ ಇದೊಂದೇ ವರ್ಷ ಅಲ್ಲ, ಸರಿ ಸುಮಾರು ವರ್ಷಗಳಿಂದ ನಮ್ಮ ಕೇಶವ ಕ್ರೀಡಾ ಮಂಡಳಿಯ ಅವಿಭಾಜ್ಯ ಅಂಗವಾಗಿ, ಕೇಶವ ಕ್ರೀಡಾ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಸದಾ ತಮ್ಮ ನೆರವಿನ ಸೇವೆಯನ್ನು ನೀಡ್ತಾ ಬಂದಿರತಕ್ಕಂಥವರು NM ಗಿರಿ ಸರ್ ಅವರಿಗೆ ಕೇಶವ ಕ್ರೀಡಾ ಮಂಡಳಿ ಮತ್ತು ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕ್ರೀಡೆ ಮೇಲಿನ ಅಭಿಮಾನ, ಕ್ರೀಡೆಗೆ ನೀಡ್ತಾ ಇರೋ ಸೇವೆ ನಿಜವಾಗ್ಲೂ ಅನನ್ಯ, ಅಪಾರವಾದ್ದು. ಸೂಪರ್ ರೀಚ್ನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇದೆ. ಒನ್ಸ್ ಅಗೇನ್ ಬ್ಯೂಟಿಫುಲ್ ಪರ್ಫೆಕ್ಟ್ ಕಾಂಬಿನೇಷನ್ ಕ್ಯಾಚ್ ಬೈ ರಾಕರ್ಸ್. ರಾಕಿಂಗ್ ಸ್ಟೈಲ್ನ ಗೆಲುವನ್ನು ರಾಕರ್ಸ್ ಪಡೆದುಕೊಳ್ತಾ ಇದೆ. ಈ ಪಂದ್ಯದ ಅಂತಿಮ ಕ್ಷಣಗಳು, ಸೆಕೆಂಡ್ಗಳಾಟ ಬಾಕಿ ಇದೆ. ಈ ಪಂದ್ಯ ಗೆಲ್ಲೋ ನಿಟ್ಟಿನಲ್ಲಿ ಒನ್ಸ್ ಅಗೇನ್ ಲೋನಾಂಕವನ್ನು ಗಳಿಸ್ಕೊಳ್ತಾ ಭಗತ್ ಬಾಯ್ಸ್ ತಂಡದ ವಿರುದ್ಧ ನಿರ್ಣಾಯಕ ನಿಮಿಷದ ನಿಶಾನೆ ಹೊರಬೀಳ್ತಾ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ NR ರಮೇಶ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ತಮ್ಮ ತಂಡವನ್ನು ಅಂಕಣಕ್ಕೆ ಅಣಿಗೊಳಿಸಿ. ನೋಡಿ, ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ನಮ್ಮ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026ರ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ನಮ್ಮ ನೆಚ್ಚಿನ ಸನ್ಮಾನ್ಯ ಶ್ರೀಯುತ NM ಗಿರಿಯವರು ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಆಯೋಜಿಸಿದ್ದಾರೆ. ಸರಿಯಾಗಿ 9 ಗಂಟೆಗೆ ಕ್ರೀಡಾಪಟುಗಳು ಬಂದು ಊಟವನ್ನು ಸಹ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕ್ರೀಡಾಪಟುಗಳ ಗಮನಕ್ಕೆ ಸ್ವಚ್ಛತೆಯನ್ನು ಸಹ ಕಾಪಾಡಿ, ಹಾಗೆ ಪ್ಲೇಟ್ಗಳನ್ನು ಊಟ ಆದ ನಂತರದಲ್ಲಿ ಅಲ್ಲಿ ಸರಿಯಾದಂತಹ ಒಂದು ಡಸ್ಟ್ಬಿನ್ನಲ್ಲೇ ಹಾಕ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಊಟದ ಇನ್ಚಾರ್ಜ್ ಆಗಿರುವಂತಹ ಭರತ್ ಮತ್ತು ಶಿವು ಒಂದು ಸ್ವಲ್ಪ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. बनी जल्दी लास्ट एंड फाइनल कॉल.